ಸರ್, ಕೇಂದ್ರದಲ್ಲಿ ಇನ್ನ ಒಂಥರ ಅತಂತ್ರದ ಪರಿಸ್ಥಿತಿ ಇದೆ. ಎನ್ಡಿಎಗೆ ಮೆಜಾರಿಟಿ ಇದು, ಬಿಜೆಪಿಗೆ ಮೆಜಾರಿಟಿ ಸಿಕ್ಕಿಲ್ಲ. ಬಿಜೆಪಿಗೆ ಮೆಜಾರಿಟಿ ಇಲ್ಲ, ನಾನು ಅದನ್ನ ಹೇಳಿದಲ್ಲ. ಬಿಜೆಪಿ ಏನು ಅವ್ರು ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರು, ಬಿಜೆಪಿಗೆ ಅವ್ರಿಗೆ ನಂಬರ್ ಇಲ್ಲ. ಅವರು ಏನು ನೆರೆಟಿವ್ ಫಿಕ್ಸ್ ಮಾಡಿದ್ರು ಅದಕ್ಕೂ ಅವ್ರಿಗೆ ನಂಬರ್ ಇಲ್ಲ, ಆ ನೆರೆಟಿವ್ ನಂಬರ್ ಇಲ್ಲ. ಅವರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಸೋಲನ್ನ. ಕೆಲವು ರಾಜ್ಯದಲ್ಲಿ ಅವ್ರದ್ದೇನು ಮಹಾರಾಷ್ಟ್ರಲ್ಲಿ ಮಾಡಿದ್ರಲ್ಲ, ಏನೋ ಮಾಂತ್ರಿಕವಾದಂಥ ಕೆಲವು ಗೌರ್ಮೆಂಟ್ನೇ ಡಿವೈಡ್ ಮಾಡಿ, ಪಾರ್ಟಿಗಳನ್ನ ಡಿವೈಡ್ ಮಾಡಿ ಮಾಡಿದ್ರಲ್ಲ, ಅದಕ್ಕೆ ಜನ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಪ್ಪಲಿಲ್ವೋ ಅಲ್ಲೂ ಒಪ್ಪಲಿಲ್ಲ. ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಗಾಳಿ, ರಾಮಂದ್ರದ ಗಾಳಿ, ಮೋದಿ ಗಾಳಿ ಅಂತ ಹೇಳ್ತಿರಲ್ಲ, ಅದೆಲ್ಲೂ ಕಾಣಲಿಲ್ಲ. ರಾಹುಲ್ ಗಾಂಧಿ 2 ಸೀಟಲ್ಲೂ ಗೆದ್ದಿದ್ದಾರೆ ಸರ್, ವಯನಾಡ್ ಮತ್ತೆ ರಾಯಬರೇಲಿ ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ. ಒಂಥರ ಈ ಕ್ರೆಡಿಟ್ ಅವ್ರಿಗೆ. ನಾನು ಹೇಳಿದೆನಲ್ಲ, ಫಸ್ಟ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಅಂಡ್ ರಾಹುಲ್ ಗಾಂಧಿ, ಬೋತ್ ಆಫ್ ದೆಮ್, ಅವರಿಬ್ಬರು ಕೂಡ ಬಹಳ ಶ್ರಮಪಟ್ಟು ಪ್ರಿಯಾಂಕಾ ಗಾಂಧಿಯವರು ಪಾರ್ಟಿ ಕ್ಯಾಂಪೇನ್ ಮಾಡಿದ್ದಾರೆ. 3 ಜನ ಬಹಳ ನಿರಂತರವಾಗಿ ಮಾಡಿದ್ದಾರೆ. ಸರ್, ಬಿಜೆಪಿ ಲಾಸ್ಟ್ ಇನ್ ಅಯೋಧ್ಯ. That is why I am telling you, Ram Mandir has not worked. ಭಾವನೆಕ್ಕಿನ್ನ ಬದುಕು ಗೆದ್ದಿದೆ ಅಂತ ಹೇಳಿದ್ದಾನೆ. ಅದಕ್ಕೆ ದಿ ವರ್ಡ್ ಐ ಸೆಡ್, ಭಾವನೆ ಇನ್ನ ಬದುಕು ಗೆದ್ದಿದೆ ಅಂತ. Sir, hectic talks are on in Delhi even now. There's no clarity what's going to happen in the next 24 to 48 hours. No, our leaders are meeting now. Lot of things are there. Let us see. The situation has come. Anytime anything may happen in Indian politics. Any help has been requested from you, sir? I don't want. No, I don't want to come. No help. Just now I was taking rest for half an hour for the first time. Then I thought that I wanted a clarity of the results in the entire country. Now I saw the media and I'm coming out to sit before you. ಗ್ರಾಮಾಂತರದಲ್ಲಿ ತುಂಬಾ ಕಡೆ ನೀರು ಬರಬೇಕಾಗಿತ್ತು. ಗ್ರಾಮಾಂತರದಲ್ಲಿ ತುಂಬಾ ಕಡೆ ಅಧಿಕಾರಕ್ಕೆ ಬರ್ತಾರೆ. ಯಾರು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ ವಿಶ್ವಾಸ ವ್ಯಕ್ತಪಡಿಸಿದ್ರೆ ಈಗಲೂ ವಿಶ್ವಾಸ ಇದೆ ಸರ್. ಈಗ ನಮ್ಮ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಲೆಟ್ ಅಸ್ ಸಿ.